ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 6. ಈ ಎಪಿಸೋಡಲ್ಲಿ ಒಂದು ತಪ್ಪು ತಿಳುವಳಿಕೆ ಆಗಿರುತ್ತೆ. ಏನು ಅಂತ ಈ ಎಪಿಸೋಡಲ್ಲಿ ನೋಡೋಣ. ಹಾಗೆ ನಮ್ಮ ನಿತ್ಯ ಪ್ರಶಾಂತ್ ಜಗಳ ಈ ಕಾಲಕ್ಕೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಒಂದ್ಸಲಿ ಜಗಳ ಮಾಡಿದ್ದಾರೆ, ಪ್ರಿನ್ಸಿಪಲ್ ಹತ್ರ ಹೋಗಿದ್ದಾರೆ. ಹಾಗೆ ಇನ್ನೂ ಒಂದ್ಸಲಿ ನಮ್ಮ ಶರತ್ ನಿತ್ಯನ ಎಲ್ಲರ ಮುಂದೆ ಬೈತಿದ್ದಾನೆ. ಯಾಕೆ ಅಂತ ಈ ಎಪಿಸೋಡ್ನ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ. ನಿತ್ಯ ಹಾಗೆ ಪ್ರಶಾಂತ್ ಅಲ್ಲ, ನಿತ್ಯ ಹಾಗೆ ಶರತ್. ಸೊ ಅದೊಂದು ಮಿಸ್ಟೇಕ್ ಮಾಡಿದ್ದೆ. ಓಕೆ, ಎಪಿಸೋಡ್ ನೋಡ್ಕೊಂಡು ಬನ್ನಿ. ತಪ್ಪು ತಿಳುವಳಿಕೆ. ಅವತ್ತು ಕ್ಲಾಸ್ಗೆ ಕನ್ನಡ ಲೆಕ್ಚರರ್ ಬಂದಿರಲಿಲ್ಲ ಅಂತ ಶರತ್ ಕ್ಲಾಸಿಗೆ ಬರ್ತಾನೆ. ನಿತ್ಯ ಫುಲ್ ಶಾಕ್. ಈ ಕ್ಲಾಸ್ ಇವ್ರದ್ದು ಅಲ್ವಲ್ಲ ಅಂತ ಯೋಚಿಸ್ತಿದ್ಲು. ಶರತ್ ಅವಳನ್ನ ನೋಡಿ ಟಾಪರ್ ಅನ್ನೋ ಕೊಬ್ಬು ಇಳಿಸ್ತೀನಿ ಅಂತ ಅಂದ್ಕೊಂಡು, ಸೊ ಗಾಯ್ಸ್, ಆರ್ ಯು ರೆಡಿ ಫಾರ್ ದಿ ಎಕ್ಸಾಮ್? ಎಲ್ಲರೂ ಯಸ್ ಸರ್. ಶರತ್ ಎಸ್, ಗೆಟ್ ರೆಡಿ. ನಿತ್ಯ ಶ್ರುತಿ ಕಡೆ ನೋಡಿ, ಯಾವ ಎಕ್ಸಾಮೇ ಅಂದ್ಲು. ಶ್ರುತಿ ಸರ್ ಹೇಳಿದರು ಫ್ರೀ ಟೆಸ್ಟ್ ಅಂತ, ಅಷ್ಟೆ. ನಿತ್ಯ ಹೋ ಹಾಗಾ, ಸರಿ. ಶರತ್ ಎಲ್ರಿಗೂ ಕ್ವೆಶ್ಚನ್ ಪೇಪರ್ ಕೊಡ್ತಾನೆ. ನಿತ್ಯ ಅದನ್ನು ಓದ್ತಾ ಕುಳಿತಿದ್ಲು. ಶರತ್ ಈಗ ಅವಳನ್ನ ನೋಡಿ, ಇವಾಗ ಗೊತ್ತಾಗುತ್ತೆ ಯಾಕೆ ಕ್ಲಾಸಿಗೆ ಬರಬೇಕು ಅಂತ. ಸೊ ಗಾಯ್ಸ್, ಆಲ್ ದಿ ಬೆಸ್ಟ್, ಯುವರ್ ಟೈಮ್ ಸ್ಟಾರ್ಟ್ ನೌ ಅಂತ ಹೇಳ್ದ. ಎಲ್ಲರೂ ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿತ್ಯ ಕೂಡ ಎಕ್ಸಾಮ್ನ ಬರೆದ್ಲು. ಮತ್ತು ಎಲ್ಲ ಪೇಪರ್ಸ್ ಕಲೆಕ್ಟ್ ಮಾಡಿಕೊಂಡು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶರತ್ಗೆ ನಿತ್ಯ ಪೇಪರ್ ನೋಡೋದು ಕುತೂಹಲ. ಕ್ಲಾಸಿಗೆ ಬರದೇ ಇರೋಳು ಎಕ್ಸಾಮ್ ಹೇಗೆ ಬರ್ತಿರ್ತಾಳೆ ಅನ್ನೋ ಕುತೂಹಲ ನಮ್ಮ ಶರತ್ ಸರ್ರಿಗೆ ಬಂದಿರುತ್ತೆ. ನಿತ್ಯ ಪೇಪರ್ ತೊಗೊಂಡು ಕರೆಕ್ಷನ್ ಮಾಡೋದಕ್ಕೆ ಹೋಗ್ತಾನೆ. ಅವಳ ಪೇಪರ್ ನೋಡಿ ಅವನು ಶಾಕ್. ಈ ಹ್ಯಾಂಡ್ ರೈಟಿಂಗ್ ನಾನು ಎಲ್ಲೋ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತ ಅಂದ್ಕೊಂಡ. ಆದರೆ ಎಲ್ಲಿ ಅಂತ ಅಂದ್ಕೊಂಡು ಕಣ್ಣು ಮುಚ್ಚಿ, ನಿತ್ಯ ಪಾರಿಜಾತನಾ ಅಂದರೆ ನಿತ್ಯ ನನ್ನ ಪಾರಿಜಾತನಾ? ಏ ನೋ 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 ನೋ, ನನ್ನ ಪಾರಿಜಾತ ತುಂಬ ಸಾಫ್ಟ್, ಇವಳು ಅವಳಲ್ಲ, ನಿತ್ಯಾಗ ಅಷ್ಟು ಬುದ್ಧಿ ಇಲ್ಲ ಅಂತ ತನಗೆ ತಾನೇ ಸಮಜಾಯಿಷಿ ಮಾಡಿಕೊಂಡು ಹಾಗೆ ಪೇಪರ್ ಕರೆಕ್ಷನ್ ಮಾಡ್ತಾನೆ. ಹಾಗೆ ಅವ್ನು ಬೇಕು ಅಂತಲೇ ಅವಳ ಪೇಪರಲ್ಲಿ 10 ಮಾರ್ಕ್ಸ್ ಕಡಿಮೆ ಬರೀತಾನೆ. ಮತ್ತು ಎಲ್ರಿಗೂ ಪೇಪರ್ ಕೊಡ್ತಾನೆ. ನಿತ್ಯ ತನ್ನ ಪೇಪರ್ ನೋಡಿ ಶಾಕ್ ಆಗ್ತಾಳೆ. ನಿತ್ಯ ಸರ್, ನನ್ನ ಮಾರ್ಕ್ಸ್ ಕಡಿಮೆ ಮಾಡಿದ್ದೀರಾ? ನಾನು ಎಲ್ಲ ಆನ್ಸರ್ಸ್ನ ಬರೆದಿದ್ದೀನಿ, ಆದರೂ ಯಾಕೆ ನನ್ನ ಮಾರ್ಕ್ಸ್ನ ಕಡಿಮೆ ಮಾಡಿದ್ದೀರಾ? ಶರತ್ ಯಾಕೆ ಅಂದರೆ ಆನ್ಸರ್ಸ್ ಇರಲಿಲ್ಲ, ಅದಕ್ಕೆ ಕಟ್ ಮಾಡಿದೆ. ಸೊ ವಾಟ್? ನಿತ್ಯ ಯಾಕೆ ಆನ್ಸರ್ಸ್ ಇರಲಿಲ್ಲ? ಏನು ಹೇಳ್ತಿದ್ದೀರಾ ಸರ್? ನನಗೆ ಗೊತ್ತಿದ್ದೇ ಎಲ್ಲ ಆನ್ಸರ್ಸ್ ಬರೆದಿದ್ದೀನಿ ಆ್ಯಂಡ್ ಸರಿ ಕೂಡ ಇದೆ. ನಾನು ಪ್ರಿನ್ಸಿಪಲ್ಗೆ ಹೇಳ್ತೀನಿ ಸರ್. ಜೋರು ಮಾಡ್ತಾಳೆ ನಮ್ಮ ನಿತ್ಯ. ಅಂದರೆ ಶರತ್, ಓಹೋ ಹೌದಾ, ಸರಿ ಹೋಗಿ ಹೇಳು, ನಾನು ಬರ್ತೀನಿ ನಡಿ, ಹೇಳುವೆ ಅಂತೆ. ಅವಳನ್ನ ಹೇಳ್ಕೊಂಡು ಹೋದ. ಪ್ರಿನ್ಸಿಪಲ್, ಅಯ್ಯೋ ಶರತ್ ಸರ್, ಯಾಕೆ ಈಗ ಹೇಳ್ಕೊಂಡು ಬಂದ್ರಿ ನಿತ್ಯನ? ಶರತ್, ಅದು ಸರ್, ಅಷ್ಟರಲ್ಲಿ ನಿತ್ಯ, ನಾನೇ ಹೇಳ್ತೀನಿ ಸರ್. ನಿನ್ನೆ ಶರತ್ ಸರ್ ಒಂದು ಫ್ರೀ ಟೆಸ್ಟ್ ಮಾಡಿದರು. ಅದರಲ್ಲಿ ನನ್ನ ಆನ್ಸರ್ ಸರಿಯಾಗಿ ಇತ್ತು ಸರ್. ನನ್ನ ಆನ್ಸರ್ಸಲ್ಲಿ 10 ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ಬೇಕಿದ್ರೆ ನೀವೇ ನೋಡಿ ಸರ್, ಎಲ್ಲ ಆನ್ಸರ್ಸ್ ಇಲ್ಲ ಅಂದರೆ ಹೇಳಿ ಅಂತ ಟೇಬಲ್ ಮೇಲೆ ಅವಳ ಪೇಪರ್ನ ಇಟ್ಲು. ಪ್ರಿನ್ಸಿಪಲ್ ನೋಡಿ, ಶರತ್ ಸರ್, ಏನಿದು ಎಲ್ಲ ಸರಿಯಾಗಿ ಇದೆಯಲ್ಲ? ಶರತ್ ಸರ್, ಆದರೆ ಇವಳು ಬಯಾಲಜಿ ಕ್ಲಾಸ್ನ ಒಂದು ಸರಿನೂ ಅಟೆಂಡ್ ಮಾಡೇ ಇಲ್ಲ, ಅದಕ್ಕೆ ಅಬ್ಸರ್ವೇಷನಲ್ಲಿ 10 ಮಾರ್ಕ್ಸ್ ಕಟ್ ಮಾಡಿದ್ದೀನಿ, ತಪ್ಪೇನಿದೆ ಅದರಲ್ಲಿ ಅಂತ ಹೇಳ್ತಾನೆ. ನಿತ್ಯ ಅವನನ್ನೇ ಗುರಾಯಿಸ್ತಿದ್ಲು. ಶರತ್, ಬೇಕಾದರೆ ಇವಳನ್ನೇ ಕೇಳಿ ಸರ್. ಪ್ರಿನ್ಸಿಪಲ್, ಹೌದಾ ನಿತ್ಯ, ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ವಾ ನೀನು ಅಂತ ಕೇಳ್ತಾರೆ. ನಿತ್ಯ, ಹೌದು ಸರ್, ಆದರೆ ಅಷ್ಟರಲ್ಲಿ ಪ್ರಿನ್ಸಿಪಲ್, ಇನ್ನು ಮುಂದೆ ಯಾವ ಕ್ಲಾಸ್ ಮಿಸ್ ಮಾಡಬೇಡ, ಡೈಲಿ ಕ್ಲಾಸಸ್ ಅಟೆಂಡ್ ಮಾಡು, ಚೆನ್ನಾಗಿ ಓದ್ಕೋಬೇಕು ಅಂತಾರೆ. ನಿತ್ಯ ಶರತ್ ಇಬ್ಬರು ಈಚೆ ಬರ್ತಾರೆ. ನಿತ್ಯ ಹುರ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಶರತ್, 1 ನಿಮಿಷ. ನಿತ್ಯ, ಇಷ್ಟು ಚೆನ್ನಾಗಿ ಓದೋ ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ? ನಮ್ಮ ನಿತ್ಯಾಗ ಇವಾಗ ತುಂಬ ಕೋಪ ಬಂದುಬಿಟ್ಟಿದೆ. ಏನು ಸರ್, ಡಬಲ್ಗೆ ಮಾಡ್ತಿದ್ದೀರಾ? ಒಂದು ಸಲ ಕ್ಲಾಸಿಂದ ಹೊರಗೆ ಹೋಗು ಅಂತೀರಾ, ಇನ್ನೊಂದು ಸಲ ನೀವೇ ಪ್ರಿನ್ಸಿಪಲ್ ಹತ್ರ ಹಾಕ್ಕೊಡ್ತೀರಾ. ಎಷ್ಟು ಓದಿದ್ರೆ ಏನು ಸರ್, ನೀವು ಮಾರ್ಕ್ಸ್ ಕೊಡಲ್ವಲ್ಲ? ಶರತ್ಗೆ ಯಾಕೋ ತುಂಬ ಬೇಜಾರಾಗೋಯ್ತು. ಬೇಸರದಿಂದ ಅವಳ ಕೈಯಲ್ಲಿದ್ದ ಪೇಪರ್ನ ಕಿತ್ಕೊಂಡು ಅವಳಿಗೆ ಕಟ್ ಮಾಡಿದ ಮಾರ್ಕ್ಸ್ನ ಬರೆದು ಅವಳ ಕೈಯಲ್ಲಿಟ್ಟು ಹೇಳ್ತಾನೆ, ನಾನು ನಿನಗೆ ಸೀರಿಯಸ್ನೆಸ್ ಬರಲಿ ಅಂತ ಹೀಗೆ ಮಾಡಿದ್ದು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ.
ನಿತ್ಯ ಅವತ್ತಿಂದ ಶರತ್ನ ಎಲ್ಲ ಕ್ಲಾಸ್ನ ಅಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಮಯ ಕಡಿಮೆ ಆಗ್ತಿದ್ದಂತೆ ಅವರಿಬ್ಬರ ಜಗಳ ಕೂಡ ಕಡಿಮೆ ಆಗ್ತಿತ್ತು. ಇನ್ನೊಂದು ದಿನ ನಮ್ಮ ಶರತ್ ಸರು ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಸ್ಪೆಷಲ್ ಗ್ಲೋಬಲ್ ಸಿಸ್ಟಮ್ನಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡಿರ್ತಾರೆ. ಸೊ ಎಲ್ರಿಗೂ ಶರತ್ ಸರ್ ಹೇಳ್ತಾರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಆ್ಯಂಡ್ ಟಾಪಿಕ್, ಸೊ ಪ್ಲೀಸ್ ಮಿಸ್ ಮಾಡ್ಕೋಬೇಡಿ ಅಂದ. ಹಾಗೆ 2 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಆ ಬ್ರೇಕಲ್ಲೋ ನಮ್ಮ ನಿತ್ಯಾಗೆ ಒಂದು ಕಾಲ್ ಬರುತ್ತೆ. ಕಾಲ್ ಯಾರ್ದು ಅಂತೀರಾ? ಅದೇ ನಮ್ಮ ಪಂಕಜ ಆಂಟಿದು. ಆಂಟಿ ಯಾಕೆ ಏನಾಯಿತು, ಚಿರು ಚೆನ್ನಾಗಿದೆ ಅಂತಾನೆ ಅಂತ ಕೇಳ್ತಾಳೆ. ಪಂಕಜ ಆಂಟಿ ಹೇಳ್ತಾರೆ, ನಿತ್ಯ ಅವ್ನು ಕಾಣಿಸ್ತಾ ಇಲ್ಲ ಅಂತ. ನಿತ್ಯ ಏನು ಕಾಣಿಸ್ತಿಲ್ವಾ, ಎಲ್ಲಿ ಹೋದ, ನಾನು ಈಗಲೇ ಬಂದೆ ಅಂತ ಕ್ಲಾಸಿಂದ ಈಚೆ ಬಂದಳು. ಅಳ್ತಾ ಅವಳ ಬುಕ್ಸ್ ಎಲ್ಲ ತೊಗೊಂಡು ಹೋಗ್ತಿರ್ತಾಳೆ. ನಮ್ಮ ಶರತ್ ಕೂಡ ಇದೇ ಟೈಮ್ಗೆ ಎಂಟ್ರಿ ಕೊಡ್ತಾನೆ. ಅವ್ನು ಕೇಳ್ತಾನೆ, ಹೆಲೋ ಮೇಡಮ್, ಯಾಕೆ ಈಗ ಏನು ಹೇಳ್ದೆ ಹೋಗ್ತಾ ಇದ್ದೀರಾ? ಮೊದಲೇ ಹೇಳಿದ್ದೆ ಅಲ್ವಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಅಂತ, ಸೊ ಹೋಗಿ ಅಟೆಂಡ್ ಮಾಡಿ. ನಿತ್ಯ, ನೋ ಸರ್, ನಾನು ಈಗಲೇ ಮನೆಗೆ ಹೋಗಬೇಕು ಅಂತ ಹೋಗ್ತಿರ್ತಾಳೆ. ಶರತ್, ನಿತ್ಯ ನನ್ನ ಮಾತು ಕೇಳು, ನೀನು ಹೋಗೋ ಹಾಗಿಲ್ಲ. ನಿತ್ಯ, ಪ್ಲೀಸ್ ಸರ್, ನಾನು ಈ ಕ್ಲಾಸ್ ಅಟೆಂಡ್ ಮಾಡದೆ ಹೋದರೆ ಏನೂ ಕಳ್ಕೊಳ್ಳಲ್ಲ, ಆದರೆ ನನ್ನ ಚಿರುನ ಹುಡುಕಬೇಕು, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಈ ಕಡೆ ಮನೆಗೆ ಬಂದವಳೆ ಚಿರುನ ಹುಡ್ಕೊಂಡು ಅವನ್ನ ಕೂಕ್ಕೊಂಡು ಹೋಗ್ತಾಳೆ. ಅವ್ನು ಎಲ್ಲೂ ಸಿಗಲ್ಲ. ಆಮೇಲೆ ಹೇಗೋ ಹೋಗಿ ಎಲ್ಲ ಕಡೆ ಹುಡುಕಿ ಅವನ್ನ ಕರ್ಕೊಂಡು ಬರ್ತಾಳೆ. ಹೋಗಿದ್ದುಸ್ರು ಇವಾಗ ಅವಳಿಗೆ ಬಂದಿರುತ್ತೆ. ಪಂಕಜ ಆಂಟಿ, ಸಿಕ್ಕಿದ್ನ ಚಿರು, ಎಲ್ಲಿದ್ನಮ್ಮ? ನಿತ್ಯ, ರೋಡಲ್ಲಿ ನಿಂತ್ಕೊಂಡು ಅಳ್ತಾ ನಾನು ಹುಡ್ಕೊಂಡು ಬರ್ತಿದ್ದ ಆಂಟಿ, ತುಂಬ ಬೇಜಾರಾಯಿತು ಅಂತ ಹೇಳ್ತಾಳೆ. ಪಂಕಜ ಆಂಟಿ, ನಿತ್ಯ, ಈ ಮಗುಗೋಸ್ಕರ ನೀನು ನಿನ್ನ ಜೀವನನೇ ತೇಯ್ತಾ ಇದೆಯಾ, ಇನ್ನು ಎಷ್ಟು ಅಂತ ಕಷ್ಟಪಡ್ತೀಯ ಈ ಮಗುಗೋಸ್ಕರ. ಅವಳು ತುಂಬ ಬೇಜಾರದಿಂದ ಹಾಗೆ ಕಾನ್ಫಿಡೆನ್ಸಿಂದ ಹೇಳ್ತಾಳೆ, ಆಂಟಿ ಇಲ್ಲ, ಈ ಮಗುನೇ ನನ್ನ ಪ್ರಾಣ, ಇವನ್ನ ಬಿಟ್ಟರೆ ನಂಗೆ ಜೀವನ ಇಲ್ಲ, ಈ ಪ್ರಪಂಚದಲ್ಲಿ ಇವನು ನನಗೆಲ್ಲ, ಇವನೇ ನಂಗೆ ಮುಖ್ಯ, ಆದಷ್ಟು ಬೇಗ ನನ್ನ ಚಿರುಗೆ ಏನಾಗಿದೆ ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಆಮೇಲೆ 3 ದಿನ ಆದರೂ ಅವಳು ಕಾಲೇಜ್ಗೆ ಹೋಗಲೇ ಇಲ್ಲ. ಪ್ರಶಾಂತ್ ನಿತ್ಯ ಕಾಲೇಜಿಗೆ ಬರದೇ ಇರೋದನ್ನ ನೋಡಿ ಶ್ರುತಿ ಹತ್ರ ಕೇಳ್ತಾನೆ. ಶ್ರುತಿ ಏನೂ ಹೇಳಲ್ಲ, ಬರ್ತಾಳೆ ಅಂತ ಸುಮ್ಮನೆ ಆಗ್ತಾಳೆ. ಇದರಿಂದ ಬೇಸತ್ತು ಪ್ರಶಾಂತ್ ನಿತ್ಯನ ಹುಡುಕಿ ಮನೆ ಹತ್ರನೇ ಬಂದ್ಬಿಡ್ತಾನೆ. ಪಾಪ ಪ್ರಶಾಂತ್ ನಿತ್ಯನ ಇಷ್ಟಪಡ್ತಿರ್ತಾನಲ್ಲ, ಅವಳನ್ನ ನೋಡಿ ತುಂಬ ದಿನ ಅವ್ನ ಕೈಲಿರೋಕ್ಕಾಗಲ್ಲ, ಸೊ ಹುಡ್ಕೊಂಡು ಮನೆ ಹತ್ರನೇ ಬಂದ್ಬಿಡ್ತಾನೆ. ನಿತ್ಯ ಚಿರು ಜೊತೆ ಆಟ ಆಡ್ತಾ ಇದ್ಲು. ಶರತ್ ಅದನ್ನ ನೋಡಿ ಅವರಿಬ್ಬರ ಹತ್ರ ಬರ್ತಾನೆ. ನಮ್ಮ ನಿತ್ಯಗೆ ಪ್ರಶಾಂತ್ನ ನೋಡಿ ಸರ್ಪ್ರೈಸ್ ಆಗುತ್ತೆ. ಓ ಪ್ರಶಾಂತ್, ನೀನಿಲ್ಲಿ? ಪ್ರಶಾಂತ್, ಹಾಂ ನಿತ್ಯ, ಅವತ್ತು ಅರ್ಜೆಂಟಲ್ಲಿ ಹೋದೆ, ಅದು ಆದಮೇಲೆ 3 ದಿನದಿಂದ ಕಾಲೇಜಿಗೆ ಬರ್ತಿಲ್ಲ, ಯಾಕೆ ಏನಾಗಿದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದೆ. ಶ್ರುತಿನ ಕೇಳಿದ್ರೆ ಏನೂ ಹೇಳ್ತಿಲ್ಲ, ಬರ್ತಾಳೆ ಬರ್ತಾಳೆ ಅಂತ ಅಷ್ಟೇ ಹೇಳ್ತಿದ್ದಾಳೆ, ಅದಕ್ಕೆ ನಾನೇ ಬಂದೆ. ನಿತ್ಯ, ಹೌದು, ಸ್ವಲ್ಪ ತೊಂದರೆ ಇತ್ತು, ಈಗೆಲ್ಲ ಕ್ಲಿಯರ್ ಆಗಿದೆ, ನಾಳೆಯಿಂದ ಕಾಲೇಜಿಗೆ ಬರ್ತೀನಿ, ಡೋಂಟ್ ವರಿ ಆಯಿತಾ ಅಂದ್ಲು. ಚಿರು, ನಿತ್ಯ ಡಾರ್ಲಿಂಗ್, ಯಾರಿದು? ಪ್ರಶಾಂತ್ಗೆ ಡಾರ್ಲಿಂಗ್ ಅಂದಿದ್ದು ನೋಡಿ ಏನೋ ಒಂಥರ ಫೀಲ್ ಆಯಿತು. ಏನು ಡಾರ್ಲಿಂಗಾ? ನಿತ್ಯ ಯಾರ ಮಗು ಇದು, ತುಂಬ ಕ್ಯೂಟಾಗಿದೆ ಅಂದ. ನಿತ್ಯ, ಇದು ನನ್ನ ಮಗು ಅಂದೇ ಬಿಡ್ತಾಳೆ. ಪ್ರಶಾಂತ್ ಫುಲ್ ಶಾಕಿಂದ, ಏನು ನಿನ್ನ ಮಗುನಾ, ಆರ್ ಯು ಜೋಕಿಂಗ್ ಅಂತ ಕೇಳ್ದ. ನಿತ್ಯ, ಜೋಕಲ್ಲ, ನಿಜಾನೇ, ನನಗೆ ಅಂತ ಇರೋ ಪುಟ್ಟ ಜೀವ ಇದು ಅಂದ್ಲು. ಪ್ರಶಾಂತ್ ಬೇಸರದಿಂದ, ಸರಿ ನಮಗೆ ಯಾಕೆ ಹೇಳಿಲ್ಲ ನೀನು ಮದುವೆ ಅಂತ ನಿಧಾನವಾಗಿ. ಅಷ್ಟರ ಶ್ರುತಿ ಜೋರಾಗಿ ನಗ್ತಾ ಬರ್ತಾಳೆ. ಶ್ರುತಿ, ಪ್ರಶಾಂತ್ ಏನೋ ಹುಡ್ಕೊಂಡೇ ಬಂದುಬಿಟ್ಟಿದ್ಯಾ? ಪ್ರಶಾಂತ್, ಹಾಗೇನಿಲ್ಲ ಶ್ರುತಿ, ಹಾಗೆ ಸುಮ್ಮನೆ ಬಂದೆ. ಸರಿ ನಿತ್ಯ, ನಾಳೆ ಕ್ಲಾಸಿಗೆ ಬಾ, ನಾನೀಗ ಹೊರಡ್ತೀನಿ, ಬಾಯ್ ಅಂದ. ಅವನ ಮನಸ್ಸಲ್ಲೇ, ನಮ್ಮ ನಿತ್ಯಗೆ ಮದುವೆ ಆಗಿದೆಯಾ, ಅದು ಅಲ್ದಿರ ಮಗು ಬೇರೆ ಇದೆಯಾ, ಹಾಗಾದರೆ ನಿತ್ಯ ಮನಸ್ಸಲ್ಲಿ ಏನಿದೆ, ಅಮ್ಮನಿಗೆ ಮಾತು ಕೊಟ್ಟಿದ್ದಲ್ವಾ, ಹೀಗಿದೆಲ್ಲ, ಓ ಗಾಡ್ ಅಂತ ಅಲ್ಲಿಂದ ಹೋಗ್ತಾನೆ. ಅವನೀಗ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾನೆ. ಶ್ರುತಿ, ನಿತ್ಯ ಡಾಕ್ಟ್ರ್ ಹತ್ರ ಹೋಗೋಣವಾ? ಶ್ರುತಿ, ಚಿರು ಒಂದ್ಸಲಿ ಡಾಕ್ಟ್ರ್ ಹತ್ರ ಚೆಕ್ ಮಾಡ್ಸೋಣ ಕಣೆ, ಪಾಪ ಅವನು, ತುಂಬ ನೋವಾಗುತ್ತೆ ಅವನ ನೋಡಿದ್ರೆ ಅಂತ ಬೇಜಾರು ಮಾಡ್ಕೊಂಡ್ಳು. ನಿತ್ಯ, ಆದರೆ ಶ್ರುತಿ ಏನಾದರೂ ಹೇಳಿಬಿಟ್ರ ಅಂತ ಭಯ ಕಣೆ. ಶ್ರುತಿ, ನಂಗೆ ಅವ್ನು ಬಿಟ್ಟು ನಂಗೆ ಬದುಕಿರೋಕ್ಕಾಗಲ್ಲ, ಅವನಿಗೇನೂ ಆಗಬಾರ್ದು
ಅಂತ ಹೇಳ್ತಿದ್ಲು. ಶ್ರುತಿ, ಏನೂ ಆಗಲ್ಲ, ಭಯ ಪಡಬೇಡ ಅಂತಾಳೆ. ಚಿರು, ನಿತ್ಯ ಡಾರ್ಲಿಂಗ್, ನನಗೆ ಏನೂ ಆಗಲ್ಲ, ನೀನು ಅಳಬೇಡ ಆಯಿತಾ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀನು ನಾಳೆಯಿಂದ ಕಾಲೇಜ್ಗೆ ಹೋಗು, ನಾನು ಪಂಕಜ ಆಂಟಿ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಪ್ರಾಮಿಸ್ ಅಂತ ಹೇಳಿ ಅವಳನ್ನ ಹಗ್ ಮಾಡಿಕೊಂಡ. ಮಾರನೇ ದಿನ ನಿತ್ಯ ಕ್ಲಾಸಿಗೆ ಬರ್ತಾಳೆ. ಅವತ್ತು ಕೂಡ ಶರತ್ತು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದ. ಆದರೆ ನಿತ್ಯಗೆ ಈ ಸಲ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಪಾಪ ಏನು ಮಾಡ್ತಾಳೆ ಅವಳು, ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಅಲ್ವಾ. ಶರತ್ ಇಡೀ ಕ್ಲಾಸ್ ಮುಂದೆ ನಿತ್ಯಗೆ ಅವಮಾನ ಮಾಡಿಬಿಡ್ತಾನೆ. ನಾನು ಹೇಳಿದೆ ತಾನೇ ಅವತ್ತು ಆ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಅಂತ, ಬಟ್ ನೀನು ನನ್ನ ಮಾತು ಕೇಳದೆ ಅಲ್ಲಿಂದ ಹೋದೆ. ಕ್ಲಾಸ್ ಟಾಪರ್ ಅಂತ ಕೊಬ್ಬು ಅಲ್ವಾ ನಿಂಗೆ ಅಂತ ಹೇಳ್ದೆ. ಅಟೆಂಡ್ ಮಾಡು ಇವಾಗ ಎಕ್ಸಾಮ್ನ, ಆಮೇಲೆ ಲೈಬ್ರರಿಲಿ ಕೂತ್ಕೋ, ಅದೇ ತಾನೇ ಗೊತ್ತಿರೋದು ನಿಂಗೆ ಅಂತ ನಾನ್ ಸ್ಟಾಪಾಗಿ ಬೈತಾ ಇದ್ದ. ನಿತ್ಯ, ಇನ್ನೆಷ್ಟು ನಿಮಿಷ ಟೈಮ್ ಇದೆ ಸರ್. ಶರತ್, ನಿತ್ಯ ಕೋಪ ಬರೆಸ್ಬೇಡ, ಇನ್ನು 10 ಮಿನಿಟ್ಸ್ ಇದೆ, ಅಷ್ಟರಲ್ಲಿ ರೆಡಿ ಆಗ್ತೀಯಾ? ಹಾಗಾದರೆ ತಗೋ ಬುಕ್ಸ್, 10 ಮಿನಿಟ್ಸ್ ಎಕ್ಸ್ಟ್ರಾ 5 ಮಿನಿಟ್ಸ್ ಕೊಡ್ತೀನಿ, ಅಷ್ಟರಲ್ಲಿ ಈ ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು ನೀನು ಅಂತ ಚಾಲೆಂಜ್ ಮಾಡ್ತಾನೆ. ನಿತ್ಯ ಬುಕ್ಸ್ ತೊಗೊಂಡು ಹೋಗಿ 15 ಮಿನಿಟ್ಸ್ ಪ್ರಿಪೇರ್ ಆಗಿ ಬರ್ತಾಳೆ. ಅವಳು ಗೊತ್ತಲ್ಲ, ಸ್ವಲ್ಪ ಇಂಟೆಲಿಜೆಂಟ್, ಸೊ ಹಾಗೆ ಎಕ್ಸಾಮ್ ಕೂಡ ಬರೀತಾಳೆ. ಆದರೆ ಅವರಿಬ್ಬರು ಜಗಳ ಮಾತ್ರ ಇಲ್ಲಿಗೆ ನಿಲ್ಲಿಸೋ ಹಾಗಂತೂ ಕಾಣ್ತಾ ಇಲ್ಲ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈ ಎಪಿಸೋಡಲ್ಲಿ ನಮ್ಮ ನಿತ್ಯ ಹಾಗೆ ಶರತ್ ನಡುವೆ ಜಗಳ ನಡೀತಾನೇ ಇದೆ, ನಿಲ್ತಾನೇ ಇಲ್ಲ. ಹಾಗೆ ನಮ್ಮ ಪ್ರಶಾಂತ್ ಕೂಡ ನಮ್ಮ ನಿತ್ಯಗೋಸ್ಕರ ಅಂತ ಅವಳ ಮನೆಗೆಲ್ಲ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾನೆ. ಅಂದರೆ ಪ್ರಶಾಂತ್ ಅವಳನ್ನ ತುಂಬ ಇಷ್ಟಪಡ್ತಿದ್ದಾನೆ. ಬಟ್ ನಿತ್ಯಗೆ ನಮ್ಮ ಪ್ರಶಾಂತ್ ಮೇಲೆ ಯಾವ ಥರ ಫೀಲಿಂಗ್ ಇದೆ, ಚಿರು ಯಾರು, ಚಿರು ಯಾಕೆ ನನ್ನ ಮಗ ಅಂತ ಅವಳು ನಮ್ಮ ಪ್ರಶಾಂತ್ ಮುಂದೆ ಹೇಳಿದ್ಲು. ಹಾಗಾದರೆ ಅವಳ ಹಿಂದೆ ಯಾವ ಥರ ಸ್ಟೋರಿ ಇರ್ಬೋದು, ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೂ ಚೆನ್ನಾಗಿರೋ ಎಪಿಸೋಡ್ಸ್ ಮುಂದೆ ಬರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.